ಅನಗತ್ಯವಾಗಿ ನೀರು ಪೋಲು ಮಾಡುವವರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂದ್ರೆ ಅನಗತ್ಯವಾಗಿ ನೀರು ಪೋಲು ಮಾಡುವವರಿಗೆ ಶಾಕ್ ಕಾದಿದೆ. ನೀರು ಪೋಲು ಮಾಡುವವರ ಮೇಲೆ BWSSB ದಂಡಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ರೆಡಿಯಾಗಿದೆ. 7 ದಿನಗಳಲ್ಲಿ 100ಕ್ಕೂ ಹೆಚ್ಚು ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದೆ BWSSB ಅವರು. ಬರೋಬ್ಬರಿ 112 ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಜಲಮಂಡಳಿ ಅವರು. 5.60 ಲಕ್ಷ ರೂಪಾಯಿಯನ್ನ ದಂಡವಾಗಿ ಕೂಡ ವಸೂಲಿ ಮಾಡಿಕೊಂಡಿದ್ದಾರೆ BWSSB ಅವರು. ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ಇದರ ಜೊತೆಗೆ ಕುಡಿಯುವ ನೀರನ್ನ ಬಳಸಬಾರದು ಅಂತ ಫೆಬ್ರವರಿ 17ನೇ ತಾರೀಕಿನಂದು ಆದೇಶವನ್ನ ಕೂಡ ನೀಡಿತ್ತು. ಆದೇಶ ಕೊಟ್ಟರು ಕೂಡ ನೀರನ್ನ ಪೋಲು ಮಾಡ್ತಾ ಇದ್ರು ಸಾರ್ವಜನಿಕರು. ಹೀಗಾಗಿ ಅನಗತ್ಯ ನೀರನ್ನ ಯಾರು ಪೋಲು ಮಾಡ್ತಾ ಇದ್ರಲ್ಲ ಅವರ ವಿರುದ್ಧವಾಗಿ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಿದೆ. ಇನ್ನೇನು ಬೇಸಿಗೆ ಶುರುವಾಗ್ತಾ ಇದೆ ಅಂತ ಹೇಳ್ತಿದ್ದಾಗಲೇ ನೀರಿಗೆ ಬರಬರುವಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಈಗಾಗಲೇ ನಾವು ನೋಡಿದೀವಿ, ಅನುಭವಿಸಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಕೂಡ ನೀರಿಗೆ ತೊಂದರೆ ಆಗಬಾರ್ದು ಅಂತ ಫೆಬ್ರವರಿ 16ನೇ ತಾರೀಕಿನಂದೇ ಕೆಲವೊಂದಷ್ಟು ಆದೇಶವನ್ನ ಕೊಟ್ಟಿತ್ತು. ಅಂದ್ರೆ ನೀರನ್ನ ಅನಗತ್ಯವಾಗಿ ವೇಸ್ಟ್ ಮಾಡಬೇಡಿ ಅಂತ. ಆದ್ರೂ ಕೂಡ ಸಾರ್ವಜನಿಕರಿಂದ ನೀರಿಗೆ ಸಂಬಂಧಪಟ್ಟಂತೆ ಸುಮ್ಮನೆ ವೇಸ್ಟ್ ಮಾಡ್ತಾನೆ ಇದ್ರು, ಪೋಲ್ ಮಾಡ್ತಾನೆ ಇದ್ರು. ಹಾಗಾಗಿ ಪ್ರಕರಣವನ್ನ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಯಾವ ವಲಯದಲ್ಲಿ ಎಷ್ಟು ಪ್ರಕರಣಗಳು ಇದನ್ನ ನೋಡ್ಕೊಂಡು ಹೋಗೋದಾದ್ರೆ ದಕ್ಷಿಣ ವಲಯದಲ್ಲಿ 33 ಪ್ರಕರಣಗಳು ದಾಖಲಾಗಿದೆ. ಮುಂದುವರೆದು ಉತ್ತರ ವಲಯದಲ್ಲಿ 23 ಪ್ರಕರಣಗಳು ದಾಖಲಾಗಿರೋದು. ಪಶ್ಚಿಮ ವಲಯದಲ್ಲಿ 28 ಪ್ರಕರಣಗಳು ದಾಖಲಾಗಿರೋದು. ಅಂದ್ರೆ ಎಲ್ಲವೂ ಕೂಡ ಯಾವ್ಯಾವ ಝೋನ್ ನಲ್ಲಿ ಎಷ್ಟೆಷ್ಟಿದೆ ಅಂತ. ಪೂರ್ವ ವಲಯದಲ್ಲಿ 28 ಪ್ರಕರಣಗಳು ದಾಖಲು ಮಾಡಿಕೊಂಡಿದ್ದಾರೆ BWSSB ಅವರು. ಅಶ್ವವೇಗ ನ್ಯೂಸ್ಗೆ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿಯನ್ನ ನೀಡಿರೋದು. ಯಾವ ವಲಯದಲ್ಲಿ ಎಷ್ಟೆಷ್ಟು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಅಂತ ಅಶ್ವವೇಗ ನ್ಯೂಸ್ಗೆ ಅಧ್ಯಕ್ಷ ರಾಮ್ ಪ್ರಸಾದ್ ಅವರು ವರದಿಯನ್ನ ನೀಡಿದ್ದಾರೆ. ದಕ್ಷಿಣ ವಲಯದಲ್ಲಿಷ್ಟು, ಉತ್ತರ ವಲಯದಲ್ಲಿಷ್ಟು, ಪಶ್ಚಿಮ, ಪೂರ್ವದಲ್ಲಿ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿದೆ ಅಂತ ರಿಪೋರ್ಟ್ ನೀಡಿದ್ದಾರೆ. ಅಂದ್ರೆ ಕುಡಿಯುವ ನೀರು ಅನಗತ್ಯವಾಗಿ ಪೋಲು ಮಾಡ್ತಾ ಇದ್ರಲ್ಲ ಅವರ ವಿರುದ್ಧವಾಗಿ ಜಲಮಂಡಳಿಯವರು ದಂಡಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಬರೋಬ್ಬರಿ 112 ಪ್ರಕರಣವನ್ನ ಕೂಡ ಜಲಮಂಡಳಿ ದಾಖಲು ಮಾಡಿಕೊಂಡಿರೋದು. ಹಾಗಾಗಿ ಎಷ್ಟು ಈಗ 112 ಪ್ರಕರಣಗಳಿದೆಯಲ್ಲ ಆ ದಂಡವಾಗಿ 5.60 ಲಕ್ಷ ರೂಪಾಯಿ ದಂಡವನ್ನ ಕೂಡ BWSSB ದಂಡವನ್ನ ವಸೂಲಿ ಮಾಡಿಕೊಂಡಿದೆ. ಈಗಲೇ ಎಚ್ಚೆತ್ತುಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀರಿಗೆ ಯಾವುದೇ ಸಮಸ್ಯೆಗಳು ಎದುರಾಗಬಾರದು ಅನ್ನುವಂಥ ಹಿತದೃಷ್ಟಿಯಿಂದ ಈ ರೀತಿಯಾದಂತಹ ಕೆಲವೊಂದಷ್ಟು ಕಟ್ಟುನಿಟ್ಟನ್ನ ಜಾರಿಗೆ ತಂದಿರೋದು. ಅಖಂಡ ಬೆಂಗಳೂರು 7 ತುಂಡಾಗತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ನಿರ್ಧಾರ ಆಗತ್ತೆ ಬೆಂಗಳೂರು ವಿಭಜನೆಯ ಭವಿಷ್ಯ. ಇಂದು ನಿರ್ಧಾರ ಆಗಲಿದೆ ಬೆಂಗಳೂರು ವಿಭಜನೆಯ ಭವಿಷ್ಯ. ಸ್ಪೀಕರ್ಗೆ ಇಂದು BBMP ವಿಭಜನೆಯ ವರದಿ ಏನಿದೆ ಅದು ಸಲ್ಲಿಕೆಯಾಗತ್ತೆ. ಸಾಧಕಗಳೇನು, ಬಾಧಕಗಳೇನು ಎಲ್ಲವನ್ನ ಕೂಡ ವರದಿ ನೀಡೋದಕ್ಕೆ ಸಮಿತಿ ಕೂಡ ರೆಡಿ ಆಗಿದೆ. ಇನ್ನು ಕಾಂಗ್ರೆಸ್ ಶಾಸಕ ರಿಜ್ವಾನ್ ಹರ್ಷದ್ ನೇತೃತ್ವದಲ್ಲಿ ಈ ಸಮಿತಿ ರಚನೆ ಆಗಿರೋದು. ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿಯ ವರದಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಸಮಿತಿ ನೀಡುವ ವರದಿಯ ಮೇಲೆ ಬೆಂಗಳೂರು ವಿಭಜನೆಯಾಗತ್ತಾ ಎಲ್ಲ ಭವಿಷ್ಯಗಳು ಕೂಡ ಇವತ್ತು ನಿರ್ಧಾರ ಆಗತ್ತೆ. 7 ತುಂಡಾಗತ್ತಾ ಅಖಂಡ ಬೆಂಗಳೂರು ಅನ್ನುವಂಥ ಪ್ರಶ್ನೆಗೆ ಇವತ್ತು ಸ್ಪೀಕರ್ ಏನು ವರದಿಯನ್ನ ಸಲ್ಲಿಕೆ ಮಾಡ್ತಾರೆ, ಸ್ಪೀಕರ್ಗೆ ಅವರು ಡಿಸೈಡ್ ಮಾಡ್ತಾರೆ. ಹಾಗೆ ಸಾಧಕಗಳೇನು ಅಂದ್ರೆ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ, ಈ 7 ತುಂಡುಗಳಾಗಿ ಮಾಡಿದ್ರೆ ಬೆಂಗಳೂರನ್ನ ಎಲ್ಲವನ್ನ ಕೂಡ ರಿಪೋರ್ಟ್ ಮಾಡಿಕೊಂಡಿದೆ. ಈಗಾಗಲೇ ರಚನೆ ಮಾಡಿದಂತಹ ಸಮಿತಿ ಎಲ್ಲವನ್ನ ಕೂಡ ಸರ್ಕಾರಕ್ಕೆ ವರದಿ ಮಾಡೋದಕ್ಕೆ ರೆಡಿಯಾಗಿದೆ. ಹಾಗೆ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿಯು ಕೂಡ ವರದಿಯನ್ನು ರೆಡಿ ಮಾಡಿಕೊಂಡಿರೋದು. ಹಾಗಾದ್ರೆ ಯಾವ್ಯಾವ ಡಿವೈಡ್ ಅನ್ನ ಮಾಡ್ಕೊಂಡಿದೆ ಎಲ್ಲವನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಅವರ ನೇತೃತ್ವದಲ್ಲಿ ಸಮಿತಿ ಕೂಡ ಸಜ್ಜಾಗಿತ್ತು. ಇನ್ನು ವಿಧಾನಮಂಡಲ ಜಂಟಿ ಸಮಿತಿ ವರದಿಯ ಹೈಲೈಟ್ಸ್ ಗಳನ್ನ ನೋಡ್ಕೊಂಡು ಹೋಗೋದಾದ್ರೆ ಯಾವ್ದಾವ್ದು ಇಂಪಾರ್ಟೆಂಟ್ ಹೈಲೈಟ್ಸ್ ಇದೆ ಅಂತ. ಮೊದಲನೇದಾಗಿ ನಗರದ ಅಕ್ಕಪಕ್ಕ ಗ್ರಾಮ ಪಂಚಾಯಿತಿ ಬೆಂಗಳೂರು ವ್ಯಾಪ್ತಿಗೆ. ಎರಡನೇದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಗರಿಷ್ಠ 7 ಪಾಲಿಕೆ. ಮೂರನೇದಾಗಿ ಪ್ರತಿ ಪಾಲಿಕೆಯ ವಾರ್ಡ್ಗಳ ಸಂಖ್ಯೆ 100ರಿಂದ 125 ವಿಸ್ತರಣೆ ಆಗುತ್ತೆ. ಇನ್ನು ನಾಲ್ಕನೇದಾಗಿ ಸ್ಥಳೀಯವಾಗಿ ಇಲಾಖೆಗಳ ನಡುವೆ ಸಮನ್ವಯ ಸಮಿತಿ ಕೂಡ ರಚನೆಯಾಗುತ್ತೆ. ಐದನೇದಾಗಿ ಭ್ರಷ್ಟಾಚಾರ ತಡೆಗೆ ವಿಚಕ್ಷಣಾ ದಳ ಕೂಡ ಸ್ಥಾಪನೆಯಾಗುತ್ತೆ.
ಹಲವು ಅಂಶಗಳನ್ನ ಒಳಗೊಂಡು ಬಿಬಿಎಂಪಿ ವಿಭಜನೆ ಆಗಬೇಕು ಅಂತ ವರದಿಯನ್ನ ರೆಡಿ ಮಾಡಿಕೊಂಡಿದೆ. ಇನ್ನು ಕೆಲವೊಂದಷ್ಟು ಹೈಲೈಟ್ಸ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಸುಮ್ಮನೆ 7 ತುಂಡುಗಳು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಗರದ ಅಕ್ಕಪಕ್ಕ ಗ್ರಾಮ ಪಂಚಾಯಿತಿ ಬೆಂಗಳೂರು ವ್ಯಾಪ್ತಿಗೆ ಬರುತ್ತಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿ ಗರಿಷ್ಠ ಮಿನಿಮಮ್ ಅಂತ ಹೇಳಿದ್ರೆ 7 ಪಾಲಿಕೆಗಳು ಇರಬೇಕಾಗತ್ತೆ. ಹಾಗೆ ಪ್ರತಿ ಪಾಲಿಕೆಗಳ ವಾರ್ಡ್ಗಳ ಸಂಖ್ಯೆ 100ರಿಂದ 125ಕ್ಕೆ ಹೆಚ್ಚಿಗೆ ಆಗುತ್ತೆ. ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ವರದಿ ಸಲ್ಲಿಕೆ ಆಗತ್ತೆ. ಬೆಂಗಳೂರು ವರದಿ ಸಂಪೂರ್ಣವಾಗಿ ತಯಾರಾಗಿದೆ. ನಿನ್ನೆನೂ ಕೂಡ ಮೀಟಿಂಗ್ ಕರೆದಿದ್ವಿ, ಸಮಿತಿಯ ಸಭೆ ಇವತ್ತು ಕೂಡ ಕರೆದಿದ್ವಿ. ಸನ್ಮಾನ್ಯ ಸಭಾಧ್ಯಕ್ಷ